ಮೊನ್ನೆ ಅಷ್ಟೇ CET ಪರೀಕ್ಷೆಯಲ್ಲಿ ಏನು ಜನಿವಾರ ತೆಗೆಸಿದ ಪ್ರಕರಣ ರಾಜ್ಯಾದ್ಯಂತ ಸುದ್ದಿಯಾಗಿತ್ತು, ಆಕ್ರೋಶಕ್ಕೂ ಕೂಡ ಗುರಿಯಾಗಿತ್ತು. ಇದೀಗ ಏನೋ ಒಂಥರ ನೀಟ್ ಪರೀಕ್ಷೆಯಲ್ಲೂ ಕೂಡ ಕಲಬುರಗಿಯಲ್ಲಿ ಮತ್ತೊಮ್ಮೆ ಜನಿವಾರ ಸದ್ದು ಮಾಡಿರ್ತಕ್ಕಂಥದ್ದು. ಆ ಪರೀಕ್ಷಾ ಅಭ್ಯರ್ಥಿಯವರೆಗೆ ಏನು ಅಂತಂದರೆ ಏನು ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಏನು ಜನಿವಾರನ ಬಿಚ್ಚಿ ಹೋಗಬೇಕು ಮತ್ತು ಜನಿವಾರ ಬಿಚ್ಚಿ ಹೋಗದೆ ನೀವು ಎಕ್ಸಾಮ್ ಬರೆಯೋಕ್ಕಾಗಲ್ಲ ಅನ್ನೋಂಥ ಒಂದು ಕಾರಣವನ್ನು ಹೇಳಿದರು. ಹೀಗಾಗಿ ಏನೋ ಒಂಥರ ಅನಿವಾರ್ಯವಾಗಿ ಓರ್ವ ವಿದ್ಯಾರ್ಥಿ ಏನೋ ಒಂಥರ ಸದ್ಯ ಜನಿವಾರನ ಕಳಚಿಟ್ಟು ಏನೋ ಒಂಥರ ಎಕ್ಸಾಮ್ ಬರೆಯೋಕ್ಕೆ ಹೋಗಿರ್ತಕ್ಕಂಥದ್ದು. ಖುದ್ದು ನಮ್ಮ ಜೊತೆ ಏನೋ ಒಂಥರ ಅವ್ರ ತಂದೆಯವರು ಇದ್ದಾರೆ. ಏನಾಯ್ತು ಘಟನೆ, ಯಾರು ಈ ರೀತಿಯಾದಂಥ ಹೇಳಿದ್ರು ಅಂತ ಸರ್? ಎಷ್ಟು ಗಂಟೆಗೆ ಈ ಘಟನೆ ಆಯಿತು, ಯಾಕೆ ಜನಿವಾರ ಕಳಿಸಿ ಅಂತ ಹೇಳಿದ್ರು ಅಂತ? 1:30 ಗಂಟೆಗೆ ಹೋದ್ರಿ ಸರ್. ಮತ್ತೆ ಅಲ್ಲ, ನಿಮ್ಮ ಮಗ ಎಷ್ಟು ಗಂಟೆ ಪರೀಕ್ಷೆ ಹಾಲಿಗೆ ಒಳಗೆ ಹೋಗಿದ್ರು, ಯಾರು ಜನಿವಾರ ಕಳಿಸ್ರಿ ಅಂತ ಯಾರು ಹೇಳಿದ್ರು? ಅವ್ರು ಒಳಗೆ ಅಧಿಕಾರಿ ಯಾರು ಹುಡುಗ ಗೊತ್ತಿರಿ ಸರ್, ಒಳಗೆ ಎಕ್ಸಾಮ್ ಬರಲಿಕ್ಕೆ ಹೋಗಿ ಎಕ್ಸಾಮ್ ಬರೆದ್ರಿ ನೀನು ಇದು ಜನವರಿ ಇದ್ದರೆ ಎಕ್ಸಾಮ್ ಕಾರ್ಡ್ ಇದ್ದರೆ ಇಲ್ಲ. ನಿಮ್ಮ ಜೊತೆ ಕೆಲಸ ಮಾಡಿದ್ದು ಬಹಳ ಖುಷಿ ಆಯಿತು. ನೀವೇ ಬೆಸ್ಟ್ ಬಾಸ್. ಇಷ್ಟು ಮ್ಯಾನೇಜರ್ ಆಗಿದ್ದೆ, ಇನ್ನು ಮುಂದೆ ಬಾಸ್ ಆಗ್ತೀನಿ. ಹೇಗೆ ಬಾಸ್ ವಾಲಾ ಬಿ ದ ಬಾಸ್. ಜನವರಿ ತೆಗೆದ್ರೆ ನೀನು ಎಕ್ಸಾಮ್ ಬರಿಗೊಡ್ತೀವಿ ಅಂದ್ರೆ ಬರಿಗೊಡಲ್ಲ ಮೇಡ. ಹುಡುಗ ಅವ ತಂದು ಕೊಟ್ಟು ಹೋಗ್ಯಾನ್ರಿ ಸರ್ ನನ್ನ ಕೈದಾಗ. ಅಲ್ಲಿ ಒಳಗೆ ಅಧಿಕಾರಿಗಳು ತೆಗ್ದಾರ. ಅವ ಅಳ್ಕೊತ ಬಂದು ಪಪ್ಪ ಇದು ಜನವರಿ ತೆಗಿಯಿಲ್ಲದ್ರೆ ಎಕ್ಸಾಮ್ ಬರಿಗೊಡಲ್ಲ. ಜನವರಿ ತೆಗೆದು ಹೊರಗೆ ಕೊಟ್ಟು ಹೋಗ್ಯಾನ್ರಿ ಸರ್. ಅವು ಯಾವ ಅಧಿಕಾರಿ ತೆಗ್ದಾರ ಅವ್ರಿಗೆ ಗೊತ್ತಿರಿ ಸರ್. ಒಳಗೆ ನಾ ಕೇಳ್ಬೇಕಂದ್ರೆ ನಾನು ಒಳಗೆ ಹೋಗಿ ಗೊತ್ತಿಲ್ಲ ಸರ್, ಗೇಟಿನ ಒಳಗೆ. ನೀವು ಎಲ್ಲಿಂದ ಬಂದಿರಿ ಸರ್? ನಾವು ಬಸವಕಲ್ಯಾಣ ತಾಲೂಕು ಬೇಡ್ ಬಾಲ್ಕುಂದ ಗ್ರಾಮ. ಅಲ್ಲಿಂದ ನೀಟ್ ಎಕ್ಸಾಮ್ಗೆ ಬರ್ಲಿಕ್ಕೆ ಬಂದಿದ್ದೀರಿ ನಾವು. ಹುಡುಗ ಶ್ರೀಪಾದ್ ಪಾಟೀಲ್ ಹುಡುಗ. ಇವತ್ತೇನು ಬರ್ನ ಹಂಗೆ ಜನಿವಾರ ಕಳಿಸ್ರಿ, ಜನಿವಾರ ಕಳಿಸದೇ ಇದ್ರೆ ನೀವು ಒಳಗೆ ಬಿಡಲ್ಲ? ಹಾಂ, ಬಿಡಲ್ಲ ಅಂತೀರಿ. ಆ ಹುಡುಗ ಆಳ್ಕೋದು ಬಂದು ನಾ ಎಕ್ಸಾಮ್ ಬರೆಯಲ್ಲ ಅಂದನ್ರಿ ಸರ್. ಜನವರಿ ತೆಗಿಯಲ್ಲ ನಾ ತೆಗಿಯಲ್ಲ ಜನವರಿ ಅಂದ್ರೆ ಅಧಿಕಾರಿಗಳು ತೆಗೆದು ಇಲ್ಲದ್ರೆ ಅಲೌಡ್ ಇಲ್ಲ ಬೇಡ, ಅವ್ರಿಗೆ ಕೊಟ್ಟು ಕೈದಾಗ ಕೊಟ್ಟು ಹೋಗ್ಯಾನ್ರಿ ಸರ್. ಈಗ ಏನಾಗ್ಬೇಕಂತೀರಿ? ಈಗ ಏನು ಪರಿಹಾರ ನ್ಯಾಯ ಸಿಗ್ಬೇಕ್ರಿ ಸರ್. ನಮ್ಮ ಧರ್ಮಕ್ಕೆ ಭಾಳ ಹಿಂಗೆ ಆಗ್ಲತ್ತೀರಿ ಸರ್. ಮನೆ ಬೀದರ್ಗೆ ಆಗ್ಯದ್ರಿ ಸರ್, ನಮ್ದು ಬೀದರ್ ಜಿಲ್ಲೆದಾಗ. ಹಿಂಗೆ ಏನು ಇವರು ಸರ್ಕಾರ ಏನು ಮಾಡತ್ತೋ ಅದ್ರ ಬಗ್ಗೆ ಗಮನ ಕೊಡಬೇಕಿಲ್ಲ. ಮೊನ್ನೆ ಆಗ್ಯದಿಲ್ಲ ಅದು ಮತ್ತು ಇಲ್ಲಿ ನಮ್ಮ ಹುಡುಗಂದೇ ತೆಗೆದಾರಿ ಸರ್. ಅಲ್ಲ, ಎಕ್ಸಾಮ್ಗೆ ಹೋಗೋ ಟೈಮ್ನು ಸ್ವಲ್ಪ ಇದು ಆಗಿರ್ಬೇಕು ರೀ. ಟೈಮ್ ಆಗಿರ್ಬೋದು ರೀ ಸರ್, 10-15 ನಿಮಿಷ. ಸರ್, ಈಗ ಮೊನ್ನೆನೂ ಮೊನ್ನೆ CET ಎಕ್ಸಾಮ್ನಲ್ಲೂ ಹಿಂಗೆ ಆಯಿತು. ಬೀದರ್, ಶಿವಮೊಗ್ಗ ಈ ಕಡೆ ಎಲ್ಲ ಇದೇ ರೀತಿ ಆಯಿತು. ಆವಾಗಲೂ ಆಕ್ರೋಶ ವ್ಯಕ್ತವಾಗಿತ್ತು. ಮತ್ತು ಇವತ್ತು ಅದೇ ರೀತಿ ಘಟನೆ ಮರುಕಳಿಸ್ತಾ ಇದೆ. ಏನು ಹೇಳ್ತೀರಿ? ಏನಿಲ್ಲ, ಈಗ ಸನಾತನ ಸಂಸ್ಕೃತಿ ಏನಿದೆ ಈ ಸಂಸ್ಕೃತಿ ಜಾಗೃತ ಆಗ್ತಾಯಿದೆ. ಜಾಗೃತ ಆಗಿ ಈಗ ಶಸ್ತ್ರವನ್ನು ಹಿಡಿಯತಕ್ಕಂಥ ಕಾಲ ಸನ್ನಿಹಿತವಾಗಿದೆ. ಈಗ ಶಾಸ್ತ್ರವನ್ನು ಬಿಟ್ಟುಬಿಟ್ಟು ಶಸ್ತ್ರವನ್ನು ಹಿಡಿದು ರೋಡಿಗೆ ಬಂದು ಪ್ರತಿಭಟನೆ ಮಾಡಬೇಕು. ಏನೂ ಅವಕಾಶ ಇಲ್ಲೇ ಇಲ್ಲ ಈಗ. ಯಾಕಂದರೆ ಮನುಷ್ಯನಿಗೆ ಮಾತಿನ ಪೆಟ್ಟು, ಕತ್ತಿಗೆ ಲತ್ತೆ ಪೆಟ್ಟು ಅನ್ನೋಗೆ ಈ ನಾಚಿಕೆಗೇಡಿ ಸರ್ಕಾರಕ್ಕೆ, ಹೇಡಿ ಸರ್ಕಾರಕ್ಕೆ ತಕ್ಕ ಪಾಠವನ್ನು ಕಲಿಸಬೇಕು ಅಂತಂದ್ರೆ ನಾವು ಇವತ್ತಿನ ದಿವಸ ಎಲ್ಲ ಸನಾತನಿಗಳು ಶಾಸ್ತ್ರವನ್ನು ಜೊತೆಯಾಗಿ ಶಸ್ತ್ರವನ್ನು ಹಿಡಿಯತಕ್ಕಂಥ ಕಾಲ ಸನ್ನಿಹಿತವಾಗಿದೆ. ಕಾಲ ಬಹಳ ಪರಿಪಕ್ವವಾಗಿದೆ. ಇವತ್ತಿನ ದಿವಸ ನಾವೆಲ್ಲರೂ ಹೋರಾಟವನ್ನು ಮಾಡಲೇಬೇಕಾದಂಥ ಅನಿವಾರ್ಯತೆ ಇದೆ. ನಾವು ಹೋರಾಟವನ್ನು ಮುಂದುವರಿಸ್ತೀವಿ. ಯಾವುದೇ ಕಾರಣಕ್ಕೆ ಹೋರಾಟವನ್ನು ಬಂದುಬಿಡೋದಿಲ್ಲ. ಏನು ಇಲ್ಲಿ ಅಧಿಕಾರಿಗಳಿದ್ದಾರೆ ಅವರನ್ನು ಡಿಸ್ಮಿಸ್ ಮಾಡಬೇಕು. ಮೊನ್ನೆ ಡಿಸ್ಮಿಸ್ ಮಾಡಿದ್ದಾರೆ. ಡಿಸ್ಮಿಸ್ ಮಾಡಿದ್ರೂ ಕೂಡ ಇಲ್ಲಿನ ಏನಿದು ಸೆಂಟ್ ಮೇರಿ ಇದೆ, ಇಲ್ಲಿನ ಅಧಿಕಾರಿಗಳಿಗೂ ಕೂಡ ಡಿಸ್ಮಿಸ್ ಮಾಡಬೇಕಂತೇಳಿ ನಾವು ಸನಾತನ ಸಂಸ್ಕೃತಿ ಕಡೆಯಿಂದ, ಈ ಕಲಬುರಗಿ ಕಡೆಯಿಂದ ನಾವು ಒತ್ತಾಯಪೂರ್ವಕವಾಗಿ ಮಾಡ್ತಾ ಇದ್ದೀವಿ ಸರ್ಕಾರಕ್ಕೆ, ಹೇಳಿ ಸರ್ಕಾರಕ್ಕೆ. ಪದೇ ಜನಿವಾರಕ್ಕೆ ಯಾಕೆ ಇದು ಮಾಡ್ತಿದ್ದಾರೆ ಅಂತ ಅಧಿಕಾರಿಗಳು? ಸರ್ಕಾರಕ್ಕೆ ಬೇರೆ ಕೆಲಸನೇ ಇಲ್ಲಲ್ಲ. ಸನಾತನ ಸಂಸ್ಕೃತಿಗೆ ಅಪಮಾನ ಮಾಡಬೇಕು ಅಂತಕ್ಕಂಥ ಕೇವಲ ಒಂದೇ ಒಂದು ಉದ್ದೇಶದವರಿಗೆ. ಸನಾತನ ಸಂಸ್ಕೃತಿನ ತುಳಿಬೇಕು, ಸನಾತನ ಸಂಸ್ಕೃತಿಗೆ ಅಪಮಾನ ಮಾಡಬೇಕು. ಅದಕ್ಕೋಸ್ಕರವಾಗಿ ಮುಸ್ಲಿಂ ಸ್ಥಾನ ಮಾಡ್ಬೇಕಂತ ಮಾಡ್ತಾ ಇದ್ದಾರೆ ಗುಲ್ಬರ್ಗ. ನಾವು ಇದನ್ನು ಸಹಿಸೋದಿಲ್ಲ. ಇನ್ನು ಮುಂದೆ ನಾವು ಇದು ಸಹಿಸೋದಿಲ್ಲ. ಯಾವುದೇ ಕಾರಣಕ್ಕೂ ನಾವು ಇದನ್ನು ಸಹಿಸೋದಿಲ್ಲ. ಅದಕ್ಕಾಗಿ ಇವತ್ತಿನ ದಿವಸ ನಾವು ಕರೆ ಕೊಡ್ತಾ ಇದ್ದೀವಿ. ಏನು, ಶಾಸ್ತ್ರದ ಜೊತೆಯಲ್ಲಿ ಶಸ್ತ್ರವನ್ನು ಕಡ್ಡಾಯವಾಗಿ ಹಿಡಿಯಲೇಬೇಕು. ಉಪಯೋಗ ಮಾಡಿ ರೋಡಿಗೆ ಬಂದು ಹೋರಾಟ ಮಾಡತಕ್ಕಂಥ ಇದು ಮತ್ತೆ ಬೇರೆ ಸನ್ನಿವೇಶ ಇಲ್ಲ. ಇವಿಷ್ಟು ಏನು ಅಂತಂದರೆ ಇಲ್ಲಿನ ಕುಟುಂಬಸ್ಥರ ಮಾತುಗಳು. ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ದತ್ತಾತ್ರೇಯ ಪಾಟೀಲ್, TV9 ಕಲಬುರಗಿ.